ಹೇ ಹಾಯ್ ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾ ನವೀನ್ ಡೈರೀಸ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಒಂದು ರೋಸ್ಮರಿ ಸ್ಪ್ರೇ ಬಗ್ಗೆ ಹೇಳೋಣ ಅಂಥೇಳಿ. ಈ ಸ್ಪ್ರೇ ಅಂತೂ ಮ್ಯಾಜಿಕಲ್ ಸ್ಪ್ರೇ ಅಂತ ನಾನು ಹೇಳ್ತೀನಿ. ಏನಕ್ಕಂದರೆ ನನ್ನ ಕೂದಲು ತುಂಬ ಹಾಳಾಗಿತ್ತು, ತುಂಬ ಉದುರ್ತಿತ್ತು. ಸೊ ಆ ಟೈಮಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಇದೊಂದು ಮಾಡೋದು ನೋಡಿಕೊಂಡು ಓಕೆ ಟ್ರೈ ಮಾಡೋಣ ಅಂಥೇಳಿ ಮಾಡಿದೆ. ಬಟ್ ಸೀರಿಯಸ್ಲಿ ನನ್ನ ಹೇರ್ಸ್ ತುಂಬ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಇದ್ರ ಜೊತೆಗೆ ಅದು ಆಯಿಲ್ ಪ್ರಿಪೇರ್ ಮಾಡಿರೋ ವಿಡಿಯೋ ಹಾಕಿದ್ದೀನಲ್ಲ, ಆ ಥರನೂ ಆಯಿಲ್ ಮಾಡ್ಕೊಂಡು ಹಚ್ಕೋತಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿತಿನ್ 6 ಮಂತಲ್ಲೇ ನನಗೆ ರಿಸಲ್ಟ್ ಗೊತ್ತಾಯ್ತಿದ್ದು. ಸೊ ಇವಾಗ ಏನಂದರೆ ಇತ್ತೀಚೆಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಏನು ಹೇರ್ ಕೇರ್ ಮಾಡ್ಕೊತಿಲ್ಲ. ಸೊ ಅದಕ್ಕೆ ಕೂದಲು ತುಂಬ ಹಾಳಾಗಿದೆ. ಸೊ ಇದು ಮಾಡ್ಕೊಳ್ಳೋಣ ಅಂಥೇಳಿ ಈ ಸ್ಪ್ರೇನ ಮಾಡ್ಕೊಳ್ತಾ ಇದ್ದೆ. ಹಾಗೆ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊಳ್ಳೋಣ ಅಂಥೇಳಿ ಶೇರ್ ಮಾಡ್ಕೊತಿದ್ದೀನಿ. ಹೇರ್ಸ್ ಮಾತ್ರ ಇದನ್ನು ಯೂಸ್ ಮಾಡಿದರೆ ಸೀರಿಯಸ್ಲಿ 3 ಮಂತ್ಸಲ್ಲಿ 2 ಮಂತ್ಸ್ ಅಥವಾ 3 ಮಂತ್ಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ವಾರದಲ್ಲಿ 1-2-3 ಟೈಮ್ಸು ತುಂಬ ಚೆನ್ನಾಗಾಗುತ್ತೆ. ಸೊ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮೊದಲು ಇಲ್ಲಿ ನಾನು ಒಂದು ಬಾಟಲ್ಗೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ರೋಸ್ಮರಿ ಲೀವ್ಸ್ನ ಹಾಕ್ಕೋತಿದ್ದೀನಿ. ಒಣ ರೋಸ್ಮರಿಗಿಂತ ಹಸಿದು ರೋಸ್ಮರಿ ಲೀವ್ಸ್ ಸಿಕ್ಕರೆ ಏನೂ ತುಂಬ ಒಳ್ಳೆಯದು. ನಂಗೆ ಸಿಗಲಿಲ್ಲ ಅಂಥೇಳಿ ನಾನಿದು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿರೋದು ಲೀವ್ಸು. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಮೆಂತೆಕಾಳನ್ನ ಹಾಕ್ತಿದ್ದೀನಿ. ಮೆಂತೆಕಾಳು ನಮ್ಮ ಹೇರ್ ಗ್ರೋತ್ಗೆ ತುಂಬ ಸಹಾಯ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು 10-12 ಲವಂಗಗಳನ್ನ ಹಾಕ್ತಾಯಿದ್ದೀನಿ. ಲವಂಗ ನಮಗೆ ಬ್ಲಡ್ ಸರ್ಕ್ಯುಲೇಷನ್ನು ಮತ್ತು ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ಇದು ಹೇರ್ಸ್ನ ಸ್ಟ್ರೆಂತ್ ಕೂಡ ಮಾಡುತ್ತೆ. ಸೊ ಈ 3 ಹಾಕ್ಕೊಂಡು ನಾನು ನೀರಲ್ಲಿ ನೀರು ಹಾಕಿ ನೆನೆಸ್ಕೊತಿದ್ದೀನಿ. ನೆಕ್ಸ್ಟ್ ನಾನು ಕ್ಯಾಪು ಕ್ಲೋಸ್ ಮಾಡಿ ಒಂದು ದಿನ ಅಥವಾ 2 ದಿನ ಪೂರ್ತಿ ಬಿಸಿಲಲ್ಲಿ ಇದನ್ನು ಬಿಡ್ತೀನಿ. ಚೆಂದಾಗಿ ಅದರಿರೋ ಅಂಶಗಳೆಲ್ಲವೂ ನೀರಲ್ಲಿ ಬಿಟ್ಕೊಳ್ಳಿ ಅಂಥೇಳಿ. ಇಲ್ಲಾಂದರೆ ನಾವು ಮನೆ ಒಳಗಡೆ ಬಿಡ್ಬೋದು. ನೋಡಿ ಈ ಥರ ಬಿಟ್ಟಿದ್ದೀನಿ. ಒಂದಿನ ಪೂರ್ತಿ ನೆನಿಲಿ ಅಂತೇಳಿ ಬಿಟ್ಟಿದ್ದೆ. ಒಂದಿನ ಆದಮೇಲೆ ಅದು ಪೂರ್ತಿ ಅದರಲ್ಲಿರೋ ಅಂಶಗಳೆಲ್ಲ ಬಿಟ್ಕೊಂಡು ಈ ಥರ ಕಲರ್ಗೆ ಟರ್ನ್ ಆಗಿದೆ. ಅದು ಇವಾಗ ಇದನ್ನೆಲ್ಲದೂ ಒಂದು ಪಾತ್ರೆಗೆ ಹಾಕಿ ಲೋ ಫ್ಲೇಮಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನಾನಿಲ್ಲಿ ಕಡಿಮೆ ಉರಿಲಿ ಒಂದು 10 ನಿಮಿಷ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ಇದು ಚೆಂದಾಗಿ ಬಾಯ್ಲ್ ಆದಮೇಲೆ ಒಂದು ಬಾಟಲ್ ತೊಗೋಬೇಕು. ಅಂದರೆ ಸ್ಪ್ರೇ ಟೈಪ್ ಬಾಟಲ್ ಇರುತ್ತಲ್ಲ, ಸ್ಪ್ರೇ ಮಾಡ್ಕೊಳ್ಳೋದು ಆ ಥರ ಬಾಟಲ್ಗೆ ಇದನ್ನು ಶೋಧಿಸ್ಕೋಬೇಕು ಅಷ್ಟು. ನೋಡಿ ಅದು ಬಾಯ್ಲ್ ಆದಮೇಲೆ ಇನ್ನೂ ಚೆನ್ನಾಗಿ ಕಲರ್ ಬಿಟ್ಟಿದೆ ಅದು ಪೂರ್ತಿ. ನಾನು ಫಸ್ಟ್ ಇಲ್ಲಿ ಹಾಕೋಕ್ಕೆ ಸರಿಯಾಗಲ್ಲ ಅಂಥೇಳಿ ಒಂದು ಕಪ್ಪಿಗೆ ಎಲ್ಲದನ್ನೂ ಶೋಧಿಸ್ಕೋತಿದ್ದೀನಿ. ಇವಾಗ ತಣ್ಣಗಾದ್ಮೇಲೆ ನಾನು ಬಾಟಲಿಗೆ ಹಾಕ್ಕೋತಿದ್ದೀನಿ ಅದೆಲ್ಲದನ್ನು. ಆ ಬಾಟಲ್ ಪೂರ್ತಿಯಾಗಿ ಇನ್ನೂ ಸ್ವಲ್ಪ ಉಳಿತು. ಸೊ ಅದಕ್ಕೆ ನಾನು ಇನ್ನೊಂದು ಬಾಟಲ್ಗೆ ಅದನ್ನು ಉಳ್ಕಿರೋದನ್ನ ಹಾಕ್ಕೊಂಡು ಎತ್ತಿಕ್ಕೋತಿದ್ದೀನಿ. ನೋಡಿ ಈ ಥರ ಕಾಣಿಸ್ತಿದೆ. ನೋಡಿ ಎಷ್ಟು ಚೆಂದ ಕಲರ್ ಬಿಟ್ಟಿದೆ ಎಲ್ಲದು. ಸೊ ಇವಾಗ ಇದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಇದನ್ನ ಸ್ಪ್ರೇ ಮಾಡ್ಕೊಂಡಾದಮೇಲೆ ನಾವು ತಲೆ ಸ್ನಾನ ಮಾಡಲೇಬೇಕು ಅಂತ ಏನಿಲ್ಲ. ಇದು ಚೆಂದ ಒಣಗಿದ್ದಾದಮೇಲೆ ಎಣ್ಣೆನೂ ಹಚ್ಕೊಬೋದು, ಇಲ್ಲ ಹಾಗೇನೂ ಬಿಟ್ಕೊಬೋದು, ನಮ್ಮ ಇಷ್ಟ ಅದು. ಇವಾಗೆಲ್ಲ ಸ್ಪ್ರೇ ಮಾಡ್ಕೊಂಡಾಗಿದೆ. ಇವಾಗ ಒಂದು 10 ನಿಮಿಷ ನಾನು ನೀಟಾಗಿ ಮಸಾಜ್ ಮಾಡಿಕೊಂಡೆ. ಸೊ ಸಾಧ್ಯ ಆದರೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಸಾಜ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಸ್ಕ್ಯಾಲ್ಫಿಗೆ. ಆ್ಯಂಡ್ ಸ್ವಲ್ಪ ನೀಟಾಗಿ ಇದೆಲ್ಲ ಹಚ್ಚಿದ್ದೆಲ್ಲದು ಒಣಗೋ ಥರ ಸ್ವಲ್ಪ ಹೊತ್ತು ಹಂಗೆ ಬಿಟ್ಕೊಬೋದು. ತಲೆ ಸ್ನಾನ ಮಾಡಿದಾಗ ಯಾವ ಥರ ಬಿಟ್ಕೊತೀವೋ ಆ ಥರ ಬಿಟ್ಕೊಂಡು ನೀಟಾಗಿ ಡ್ರೈ ಆದಮೇಲೆ ಇದಕ್ಕೆ ನಾವು ಆಯಿಲ್ ಆದರೂ ಹಚ್ಬೋದು, ಇಲ್ಲ ಹಾಗೇನಾದರೂ ಬಿಟ್ಕೊಬೋದು, ನಮ್ಮ ಇಷ್ಟ. ತಲೆ ಸ್ನಾನ ಮಾಡಲೇಬೇಕು ಅಂತ ಏನಿಲ್ಲ. ಇದು ಹಚ್ಚಿ ಆದಮೇಲೆ ಇದೇನೇನು ಸ್ಮೆಲ್ ಇರಲ್ಲ, ಏನಿರಲ್ಲ. ಆ್ಯಂಡ್ ಕೂದಲು ಇದು ಹಚ್ಚಿ ಆದಮೇಲೆ ಒಂಥರ ಬೌನ್ಸಿ ಫೀಲ್ ಆಗ್ತಿರುತ್ತೆ. ನನಗಂತೂ ಹಾಗಾಗುತ್ತೆ. ನೀವು ಟ್ರೈ ಮಾಡಿ ಹೇಳಿ.
ಇನ್ನೊಂದು 10 ನಿಮಿಷ ಇದು ಹಾಗೆ ಬಿಟ್ಕೊಂಡು ಆಮೇಲೆ ಕೂದಲು ಕಟ್ಕೊತೀನಿ. ಮತ್ತು ನಾಳೆ ಆಯಿಲ್ ಹಚ್ತೀನಿ. ಇವತ್ತೇ ಹಚ್ಬೋದು, ನೀಟಾಗಿ ಒಣಗಿದ್ರೆ ಇವತ್ತೇ ಹಚ್ಬೋದು, ಇಲ್ಲಾಂದರೆ ನಾಳೆ ಏನಾದರೂ ಹಚ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ತಲೆ ಸ್ನಾನ ಮಾಡೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ರೈಸ್ ನಾನು ಇನ್ನೂ ಸ್ವಲ್ಪ ಕೂದಲು ಉದ್ದ ಮಾಡ್ಕೋಬೇಕು ಅಂತ. ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಉದ್ದ ಕೂದಲು. ನಂಗಿಷ್ಟ ಉದ್ದ ಕೂದಲು. ನಾನು ಯಾವತ್ತೂ ಹೇರ್ ಕಟ್ ಮಾಡಿಸಿರ್ಲಿಲ್ಲ, ಬಟ್ ಇವಾಗ ಹೇರ್ ಕಟ್ ಮಾಡಿಸಿದ್ದೀನಿ. ಯಾಕಾದರೂ ಮಾಡಿಸಿದ್ದೀನೋ ಅಂತ ಒಂದ್ಸರಿ ಅನಿಸುತ್ತೆ, ಒಂದ್ಸರಿ ಮಾಡಿಸಿದ್ದೆ ಒಳ್ಳೇದಾಯಿತು ಅಂತ ಅನಿಸುತ್ತೆ. ಬಟ್ ಹೇರ್ಸ್ ಬೆಳೆಸ್ಬೇಕಷ್ಟೆ. ಒಂದು 3 ಮಂತ್ಸಲ್ಲಿ ಮುಂಚೆ ಇದ್ವಲ್ಲ ಅಷ್ಟು ಉದ್ದ ಬೆಳೆಸ್ಬೇಕು ಅಂತ. ನೋಡೋಣ ಆಗುತ್ತೆ ಹೆಂಗೆ ಅಂತ. ಇಷ್ಟೇ ಅಲ್ಲ, ಇನ್ನು ದಾಸವಾಳ ಸ್ಪ್ರೇನೂ ಕೆಲವೊಂದು ಸರಿ ಮಾಡ್ಕೋತೀನಿ. ಈ ಸ್ಪ್ರೇ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದರಿಂದ ತುಂಬ ದಿನದಿಂದ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಲಾಗ್ ಮೂಲಕ ತಿಳಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.